ಕಾರವಾರದಲ್ಲೂ ಕೂಡ ಹೀಗೆ ಆಗಿದೆ. ಚಿನ್ನದ ಅಂಗಡಿಗಳೆಲ್ಲ ಖಾಲಿ ಖಾಲಿ ಆಗಿದೆ. ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಚಿನ್ನದ ಅಂಗಡಿಗಳೆಲ್ಲ ಖಾಲಿ ಖಾಲಿ. ಪ್ರಧಾನಿ ಮೋದಿ ಅವರು ಕರೆ ಕೊಟ್ಟರು, 1 ವರ್ಷದವರೆಗೂ ಕೂಡ ಚಿನ್ನ ಖರೀದಿ ಮಾಡದೆ ಅದನ್ನ ಮುಂದೂಡಿಕೆ ಮಾಡಿ ಮುಂದಿನ ವರ್ಷ ಖರೀದಿ ಮಾಡಿ ಅಂತ. ಸೊ ಕಾರವಾರದಲ್ಲಿ ಚಿನ್ನಾಭರಣ ಮಳಿಗೆಗಳೀಗ ಖಾಲಿ ಖಾಲಿ ಆಗ್ಬಿಟ್ಟಿವೆ. ಸೊ ಗ್ರಾಹಕರಿಲ್ಲದೆ ಆಭರಣ ತಯಾರಿಸುವ ಕಾರ್ಮಿಕರಿಗೂ ಕೂಡ ಈಗ ಸಂಕಷ್ಟ ಎದುರಾಗಿದೆ. ಏನು ಮಾಡೋದು ಅಂತ ಪಾಪ ಅವರು ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಚಿನ್ನ ಮತ್ತು ಬೆಳ್ಳಿಯ ದರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಇದರಿಂದಾಗಿ ಗ್ರಾಹಕರು ಒಂದೇ ಅಲ್ಲ, ವ್ಯಾಪಾರ ಮಾಡೋ ಉದ್ಯಮಿಗಳಿಗೂ ದೊಡ್ಡ ಹೊಡೆತವನ್ನು ಬಿದ್ದಿರುವಂಥದ್ದು. ನಾವಿವತ್ತು ಕಾರವಾರದ ಜ್ಯುವೆಲರ್ ಶಾಪ್ನಲ್ಲಿದ್ದೀವಿ. ಇಲ್ಲಿರುವಂಥ ಜ್ಯುವೆಲರ್ ಶಾಪ್ನ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಯಾಕೆಂತಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾರವಾರ ಅಂತಂದರೆ ಬಂಗಾರವನ್ನು ಕೆಲಸವನ್ನು ಮಾಡುವಂಥ ಕೆಲಸಗಾರರ ಜೊತೆಗೆ ಜ್ಯುವೆಲರ್ ಶಾಪ್ಗಳು ಇರುವಂತಹ ಒಂದು ಪ್ರದೇಶ ಇದು. ಇಲ್ಲಿನ ಏನು ಚಿನ್ನಾಭರಣಗಳೇನಿದ್ದಾವೆ ಇವೆಲ್ಲವೂ ಕೂಡ ಮುಂಬೈ ಇರ್ಬೋದು, ದಾವಣಗೆರೆ, ಬೇರೆ ಬೇರೆ ರಾಜ್ಯಕ್ಕಲ್ಲದೆ ಜಿಲ್ಲೆಯ ಬಹುತೇಕ ಬೇರೆ ಬೇರೆ ಭಾಗಗಳಿಗೆ ಇಲ್ಲಿನ ಜ್ಯುವೆಲರ್ಸ್ಗಳು ಹೋಗ್ತವೆ. ಯಾಕೆಂತಂದರೆ ಮುಂಬೈನಿಂದ ಇವರು ಬಂಗಾರವನ್ನು ಖರೀದಿ ಮಾಡಿ ಇಲ್ಲಿ ಬಂಗಾರ ಆಭರಣಗಳನ್ನು ತಯಾರಿಯನ್ನು ಮಾಡುವಂಥದ್ದು. ಹಾಗಾಗಿ ಇಲ್ಲಿನ ಆಭರಣಕ್ಕೆ ಹೆಚ್ಚಿನ ಮಾನ್ಯತೆ ಇರುವಂಥದ್ದು. ಹಾಗೆ ಉತ್ತಮವಾದ ಬಂಗಾರ ಕಾರವಾರ ಭಾಗದಲ್ಲಿ ಸಿಗುವಂಥದ್ದು. ಆದರೆ ಇವತ್ತಿನ ದಿನ ನೀವು ನೋಡ್ಬೋದು, ಈ ಭಾಗದಲ್ಲಿ ಈಗ ಮದುವೆ ಸೀಸನ್ ಇರುವಂಥದ್ದು, ಜೂನ್ವರೆಗೂ ಮದುವೆ ಸೀಸನ್ ಇರ್ತದೆ. ಅಂಥದ್ರಲ್ಲಿ ಗ್ರಾಹಕರೇ ಬರ್ತಾ ಇಲ್ಲ, ಆ ರೀತಿಯ ಪರಿಸ್ಥಿತಿ ಇದೆ. ಪ್ರತಿದಿನ ಒಂದಲ್ಲ ಒಂದು ಕಾರಣಕ್ಕೆ ಬಂಗಾರದ ದರ ಹೆಚ್ಚಾಗ್ತಾ ಇದೆ, ಬೆಳ್ಳಿಯ ದರ ಹೆಚ್ಚಾಗ್ತಾ ಇದೆ. ಇದರಿಂದ ಗ್ರಾಹಕರಿಗೆ ಹೊಡೆತ ಬೀಳ್ತಾ ಇರುವಂಥದ್ದು. ಜನರಿಗೆ ಆರ್ಥಿಕವಾಗಿ ಕೂಡ ಪರಿಸ್ಥಿತಿ ಈಗ ಸರಿ ಇಲ್ಲದ ಕಾರಣಕ್ಕೆ ಬಂಗಾರವನ್ನು ಕೊಳ್ಳುವಂಥ ಪರಿಸ್ಥಿತಿ ಇಲ್ಲ. ಅಗತ್ಯವಿರುವಂತಹ ಬಂಗಾರವನ್ನು ಕೊಳ್ಳದಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿರುವಂಥದ್ದು. ಇನ್ನು ನಾನು ಜ್ಯುವೆಲರ್ ಮಾಲೀಕರನ್ನು ಕೂಡ ಮಾತಾಡಿದ್ರೆ ಅವರು ಕೂಡ ಸಂಕಷ್ಟಕ್ಕೆ ಸಿಲುಕ್ತಾರೆ. ಯಾಕಂತಂದರೆ ಅವರ ದಿನನಿತ್ಯದ ಕೆಲಸಗಳಾಗದಿದ್ದರೆ ಇಲ್ಲಿಂದ ವ್ಯಾಪಾರ ಆದರೆ ಮಾತ್ರ ಅವರ ಕುಟುಂಬ ನಡಿಬೇಕಾಗ್ತದೆ. ಇಂಥದ್ರಲ್ಲಿ ಇವತ್ತು ಅವರು ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದನ್ನು ಕೂಡ ಕೇಳೋಣ. ಸರ್, ಈಗ ಬಂಗಾರದ ರೇಟು ಸಿಕ್ಕಾಪಟ್ಟೆ ಗಗನಕ್ಕೇರಿದೆ. ಈಗ ನೀವು ಇರೋ ಬಂಗಾರನೂ ಉಳಿಸ್ಕೊಳ್ಳೋದು ಕಷ್ಟ ಇದೆ, ಆಮೇಲೆ ವ್ಯಾಪಾರನೂ ಮಾಡೋದಿರೋ ಪರಿಸ್ಥಿತಿ ಇದೆ. ಹೆಂಗಿದೆ ಸದ್ಯ ಅಂತೂ ಬಿಸ್ನೆಸ್ ಭಾಳ ಕಡಿಮೆ ಇದೆ. ಈ ರೇಟಿಂದ ಭಾಳ ಕಷ್ಟ ಆಗ್ತಾಯಿದೆ. ಮತ್ತು ಬೆಳ್ಳಿನೂ ಹೆಚ್ಚಾಗಿದೆ. ನಮ್ಮಲ್ಲಿ ಬೆಳ್ಳಿ ಜಾಸ್ತಿ ಸೇಲ್ ಇತ್ತು, ಮತ್ತೀಗ ಗೆಜ್ಜೆ ಭಾಳ ಕಡಿಮೆ ಸೇಲ್ ಆಗ್ತಾಯಿದೆ. ಹಾಗಾಗಿ ಬಿಸ್ನೆಸ್ ಭಾಳ ಕಡಿಮೆ ಇದೆ. ಹಿಂದಾಗಿದ್ರೆ ಈಗ ಮದುವೆಗೆ ಜ್ಯುವೆಲರ್ಸು, ಆಮೇಲೆ ಬೇರೆ ಬೇರೆ ಆಭರಣಗಳನ್ನ ಮಾಡಿಸ್ತಿದ್ರು. ತಾಳಿ ಥರ ಅಂತೂ ಮಾಮೂಲಿಯಾಗಿ ಮಾಡಿಸ್ತಿದ್ರು. ಈಗ ಹೇಗಿದೆ ಅಂದರೆ ಈ ತಾಳಿ ಥರ ಎಷ್ಟು ಗ್ರಾಮ್ಗಳಿಗೆ ಮಾಡಿಸ್ತಾರೆ, ಮತ್ತು ಜ್ಯುವೆಲರ್ಸ್ ಬೇರೆನ ಖರೀದಿ ಮಾಡ್ತಾರೆ ಜನ? ಹೇಗೆ ಅವ್ರು 50% ಹಂಗೆ ಬಂದಿದೆ. 3 ತೊಲೆ ಮಾಡೋದಿದ್ರೆ 15 ಗ್ರಾಮ್ದಲ್ಲಿ ಮಾಡಿಸ್ಕೊಂಡು ಅಷ್ಟು ಆ ಥರ ಕಂಡೀಷನ್ ಇದೆ. ಈಗ ಬಂಗಾರ ಹೆಚ್ಚು ಖರೀದಿ ಮಾಡ್ತಾರೆ, ಬೆಳ್ಳಿ ಖರೀದಿ ಮಾಡ್ತಾರೆ. ಯಾಕಂದರೆ ಬಂಗಾರ ರೇಟ್ ಜಾಸ್ತಿ ಆಗುತ್ತೆ ಅನ್ನೋ ಕಾರಣ ಕೆಲವರು ಖರೀದಿ ಮಾಡಿ ಇಟ್ಕೊಳ್ಳುವಂಥದ್ದು ಇರುತ್ತೆ. ಆ ರೀತಿಯ ಚಟುವಟಿಕೆ ಜಾಸ್ತಿ ಇದೆಯೋ, ಅಥವಾ ಅಗತ್ಯವಾಗಿ ಅಂದರೆ ಮದುವೆ ಸಮಾರಂಭಕ್ಕೆ ಈ ಥರ ಕಾರ್ಯಕ್ರಮಗಳಿಗೆ ಖರೀದಿ ಮಾಡ್ತಾರೆ? ಸದ್ಯ ನೋಡಿದ್ರೆ ಬೆಳ್ಳಿ ಅಂದರೆ ಗಿಫ್ಟ್ ಐಟಮ್, ಗೋಲ್ಡ್ ಯೂಸಿಗೆ ಹಂಗೆ ಆ ಲೆಕ್ಕ ನೋಡಿದ್ರೆ ಬೆಳ್ಳಿ ಭಾಳ ಕಡಿಮೆ ಸೇಲ್ ಆಗ್ತಾಯಿದೆ. ಅಂದರೆ ಗಿಫ್ಟ್ ಅಂತೂ ಭಾಳ ಸ್ಟಾಪೇ ಆಗಿಬಿಟ್ಟಿದೆ, ಬೆಳ್ಳಿ ಗಿಫ್ಟ್ ಸೇಲ್ ಆಗೋದು. ಅದೇ ಜ್ಯುವೆಲ್ರಿ ಅಂದರೆ ನೆಕ್ಲೆಸ್ ಅದೆಲ್ಲ ಸೇಲ್ಸು ಆಲ್ಮೋಸ್ಟ್ 20% ಬಂದಿದೆ. ಭಾಳ ಅಂದರೆ ಬಿಸ್ನೆಸ್ ಅಂತೂ ಭಾಳ ಕಡಿಮೆ. ಉಂಗುರ ಗಿಫ್ಟ್ ಐಟಮ್ ಅದೂ ಸೇಲ್ ಭಾಳ ಕಡಿಮೆ. 2 ಗ್ರಾಮ ಉಂಗುರ ಈಗ 1 ಗ್ರಾಮಿಗೆ ಬಂದಿದ್ಬಿಟ್ಟಿದೆ. ಈಗ ಕಾರವಾರದಲ್ಲಿ ಹೆಚ್ಚಾಗಿ ನಿಮ್ಮ ಈ ಜ್ಯುವೆಲರ್ಸ್ ಕೆಲಸ ಮಾಡುವ ವರ್ಕರ್ಸ್ಗಳೇ ಜಾಸ್ತಿ ಇರುವಂಥದ್ದು, ಮತ್ತು ಜ್ಯುವೆಲರ್ಸ್ಗಳೇ ಇದ್ದಾವೆ. ಅಂಥದ್ರಲ್ಲಿ ಈಗ ಜೀವನಕ್ಕೇನು, ಯಾಕೆಂದರೆ ವ್ಯವಹಾರಗಳು ನಡೆದರೆ ನಿಮ್ಮ ಜೀವನ ನಡೆಯುವಂಥದ್ದು, ಅದರಲ್ಲಿ ಜೀವನಕ್ಕೆ ಯಾವ ರೀತಿಯಲ್ಲಿ ವ್ಯವಸ್ಥೆ ಆಗುತ್ತೆ ಅಂತ ನಿಮಗೆ? ಭಾಳ ಅಂದರೆ ವರ್ಕರ್ಸಿಗೆ ಭಾಳ ಕಷ್ಟ ಆಗ್ತಾಯಿದೆ. ಯಾಕಂದರೆ ಮ್ಯಾಕ್ಸಿಮಮ್ ಹೋಲ್ಸೇಲರ್ ಪ್ರೊಡಕ್ಷನ್ ಕಡಿಮೆ ಮಾಡಿದ್ದಾರೆ. ಹಾಗಾಗಿ ಕೆಲಸ ಭಾಳ ಕಡಿಮೆ ಆಗಿದೆ. ಅವ್ರು ಬೇರೆ ಬೇರೆ ಬಿಸ್ನೆಸ್ಸಿಗೆ ಹೋಗ್ತಾ ಇದ್ದಾರೆ. ಕೆಲವಷ್ಟು ಫುಡ್ ಅಂದರೆ ಹೋಟ್ಲಲ್ಲಿ ಕೆಲಸ ಹೋಗ್ತಾ ಇದ್ದಾರೆ. ಆದರೆ ಭಾಳ ತೊಂದರೆ ಆಗ್ತಾಯಿದೆ ಈ ರೇಟಿಗಿಂತ. ಅಂದರೆ ಬಿಸ್ನೆಸ್ ಕಡಿಮೆ ಆಗಿದೆ ಅಂತ. ಸರ್, ಈಗ ಏನಂತಂದರೆ ನಮ್ಮ ಕಾರವಾರದಲ್ಲಿ ಮಾಡಿದ ತಯಾರಾದ ಬಂಗಾರ ಆಭರಣಗಳು ಬೇರೆ ಬೇರೆ ಜಿಲ್ಲೆಗಳಿಗೆ, ರಾಜ್ಯಗಳಿಗೆ ಹೋಗ್ತವೆ. ಎಲ್ಲೆಲ್ಲಿಗೆ ಹೋಗ್ತಾ ಇದ್ವಿ, ಈಗ ಏನು ಆ ಥರ ಏನಾಗಿದೆ? ಅದ್ರ ಬಗ್ಗೆ ಜಾಸ್ತಿ ನನಗೂ ಐಡಿಯಾ ಇಲ್ಲ. ಯಾಕಂದರೆ ಅವರು ಹೋಲ್ಸೇಲರ್ ಬೇರೆ ಬೇರೆ ಪಾರ್ಟಿ ಇರ್ತಾರೆ, ನಮಗಷ್ಟು ಕಾಂಟ್ಯಾಕ್ಟ್ ಇರೋಲ್ಲ. ಆದರೆ ಅವ್ರಿಗೂ ಭಾಳ ಸಮಸ್ಯೆ ಆಗೋದು ನನ್ನ ಪ್ರಕಾರ. ಅಂದರೆ ಅದು ಬಾಂಬೆದು ಸೇಲ್ ಆಗ್ತಾಯಿದೆ, ಬೆಂಗಳೂರು ಎಲ್ಲ ಇಡೀ ಇಂಡಿಯಾಗೆ ಕಾರವಾರದಿಂದ ಸಪ್ಲೈ ಆಗ್ತದೆ. ಹಾಗಾಗಿ ಆದರೆ ಅವ್ರ ಸಪ್ಲೈಯರ್ಸ್ ನಮ್ಮ ಕಾಂಟ್ಯಾಕ್ಟ್ ಜಾಸ್ತಿ ಇರೋಲ್ಲ. ಆದರೆ ನಾವು ಲೋಕಲ್ ನಮ್ಗೆ ಎಷ್ಟು ಬೇಕಾಗೋದು ಅಷ್ಟೇ ನಾವು ರೆಡಿ ಮಾಡಿಸ್ಕೊಳ್ತೀವಿ.
ಈಗ ಬಂಗಾರ ಖರೀದಿಗೆ ಹೋಗ್ಬೋದು, ಯಾಕೆಂದರೆ ಯಾವ ರೀತಿಯಲ್ಲಿ ಅಂದರೆ ಕೆಲವರು ಸ್ಟಾಕ್ ಇಟ್ಕೊಳ್ತಾರೆ, ಸ್ಟಾಕ್ ಇಟ್ಕೊಂಡು ಇದು ಮಾಡ್ತಾರೆ. ಈಗಿನ ಪರಿಸ್ಥಿತಿ ಹೇಗಿದೆ? ಅಂದರೆ ಮ್ಯಾಕ್ಸಿಮಮ್ ಆರ್ಡರ್ ಬೇಸ್ಡೆ. ಇನ್ನು ಆರ್ಡರ್ ಬಂದರೆ ಅಷ್ಟೇ ನಾವು ಇದು ಮಾಡ್ತೀವಿ, ಸೇಲ್ ಮಾಡ್ತೀವಿ. ಆರ್ಡರ್ ತೊಗೊಂಡೇ ಅಷ್ಟೇ ಸೇಲ್ ಮಾಡ್ತೀವಿ. ಮ್ಯಾನುಫ್ಯಾಕ್ಚರ್ ಅಂದರೆ ಸಣ್ಣ ಪ್ರಕಾರ ಮ್ಯಾನುಫ್ಯಾಕ್ಚರಿಂಗ್, ಒಂದು ಎರಡು ಕಾರಿಗರ್ ಇಟ್ಕೊಂಡು. ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಅಷ್ಟು ನಮ್ಮದು ಇಲ್ಲ. ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತಂದರೆ, ಕಾರವಾರದಲ್ಲಿ ಹೆಚ್ಚಾಗಿ ಬಂಗಾರ ಕೆಲಸವನ್ನು ಮಾಡುವ ಕಾರ್ಮಿಕರಿದ್ದಾರೆ, ಜೊತೆಗೆ ಜ್ಯುವೆಲರಿ ಶಾಪ್ ಹೋಲ್ಸೇಲ್ ಆಗಿ ಚಿನ್ನಾಭರಣಗಳನ್ನು ಮಾರಾಟ ಮಾಡುವಂಥವ್ರು ಇದ್ದಾರೆ. ಆದರೆ ಯಾವ ರೀತಿ ಪರಿಸ್ಥಿತಿ ಇದೆ ಅಂತಂದರೆ, ಒಂದು ಹೊತ್ತಿನ ಜೀವನವನ್ನು ನಡೆಸಲಿಕ್ಕೂ ಆಗದಂಥ ಪರಿಸ್ಥಿತಿ ಇರುವಂಥದ್ದು. ಭಾಳಷ್ಟು ಜನ ಇಲ್ಲಿಯ ಬಂಗಾರ ಕೆಲಸ ಮಾಡುವವರು ಹೋಟೆಲ್ ಮತ್ತು ಬೇರೆ ಬೇರೆ ಕೆಲಸಗಳಿಗೆ ಹೋಗಿರುವಂಥದ್ದು. ಇನ್ನು ಗ್ರಾಹಕರು ಕೂಡ ಬರ್ತಾ ಇಲ್ಲ. ಕೇವಲ ಮದುವೆ ಸಮಾರಂಭಗಳಿಗೆ ಎಷ್ಟು ಬೇಕೋ ಅದರ ಅರ್ಧ ಮಟ್ಟದಷ್ಟು ಚಿನ್ನಾಭರಣವನ್ನು ಖರೀದಿಯನ್ನು ಮಾಡ್ತಾ ಇದ್ದಾರೆ. ಈ ರೀತಿಯ ಪರಿಸ್ಥಿತಿ ಉತ್ತರ ಕನ್ನಡ ಜಿಲ್ಲೆ, ಇಡೀ ರಾಜ್ಯದಲ್ಲಿ ಇರುವಂಥದ್ದು. ಯಾಕಂತಂದರೆ ಬಂಗಾರ ಈಗ ಗಗನಕ್ಕೇರಿದ ದರಗಳು. ಇದರಿಂದಾಗಿ ಸಾಕಷ್ಟು ಹೊಡೆತ ಕೇವಲ ಗ್ರಾಹಕರಿಗಲ್ಲ, ಚಿನ್ನಾಭರಣವನ್ನು ವ್ಯಾಪಾರ ಮಾಡುವಂತಹ ಜನರಿಗೂ ಕೂಡ ತಾಗಿರುವಂಥದ್ದು. ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.